Constitution on 26 November 1949. First and foremost, I extend a warm and respectful welcome to our chief guest, Mr. Kantaraju Sir, Child Protection Officer, District Child Protection Unit, Department of Women and Child Development, Hassan. ಅಭಿವೃದ್ಧಿ ಇಲಾಖೆ ಹಾಸನ ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಆಳ್ವಾಸ್ ಕಾಲೇಜು ಮೂಡಬಿದ್ರೆಯಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮತ್ತು ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಮಾಸ್ಟರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರಿನ ಯಲಹಂಕದ ಕಂಪನಿಯೊಂದರಲ್ಲಿ ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ 1 ವರ್ಷ ಸೇವೆ ಸಲ್ಲಿಸಿದ್ದಾರೆ. Known as Samvidhan Divas is celebrated on 26th November every year to honor the adoption of the Indian Constitution. This day reminds us of the vision and hard work of Dr. B.R. Ambedkar and all the members of drafting committee. The Constitution gives us our fundamental rights, teaches us our fundamental duties and guides how our country should run. Led by the Dr. B.R. Ambedkar and fluent personality of India. Then 6 fundamental rights are there. In this book here are right to equality. Right to equality almost that ensures everyone is treated equally under the law, regardless of religion, race, caste, male or female and place of birth. Right to freedom. This is how the right to freedom in the Constitution is given. Freedom to form associations. Right against exploitation. The purpose of this right is that the poor, women, children and the vulnerable should not be exploited. right freedom of religion. Citizens of India have freedom to accept and practice a suitable religion they like. Cultural and educational rights. The purpose of these fundamental rights is to protect the interests of religious and linguistic minorities. Rights to constitutional remedies. Our constitution is the highest law of our country. Remedies helps us when our rights are broken. If someone harms our rights, we can go to Supreme Court and High Courts also. Article 32 gives the power to fight for our rights. Because of constitutional remedies, our rights stay safe. So these were the 6 fundamental rights which are given to all Indian citizens of India. This right of our religion, right of our caste, color, creed or age. Thank you. ಅದರಂತೆ ನಮ್ಮ ದೇಶದ
ಎಲ್ರಿಗೂ ನಮಸ್ಕಾರ. ನೀವೇ ಮಾತಾಡ್ಕೊಂಡ್ರೆ ನನಗೊಂದು ಕಾಯಿಲೆ ಇದೆ. ಏನು ಕಾಯಿಲೆ ಗೊತ್ತಾ? ನಾನೊಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಅದು ಏನು ಕಾಯಿಲೆ ಅಂದರೆ, ನಾನು ಏನಾದರೂ ಮಾತಾಡ್ತಾ ಇರ್ತೀನಾ, ನಾನು ಮಾತಾಡಬೇಕಾದ್ರೆ ಯಾರಾದರೂ ಮಧ್ಯದಲ್ಲಿ ಮಾತಾಡಿ ಡಿಸ್ಟರ್ಬ್ ಆದರೆ ನಾನು ಎಲ್ಲಿಗೆ ಹೋಗಿರ್ತೀನೋ ಮತ್ತು ವಾಪಸ್ಸು ಬಿಗಿನಿಂಗಿಂದ ಬಂದ್ಬಿಡ್ತೀನಿ. ಆವಾಗ ಲೈಟ್ ಬೆಳಕಿರಲಿಲ್ಲ. ಅವ್ರ ಮನೆಯಲ್ಲಿ ಓದಬೇಕಾದ್ರೆ ಒಂದು ದೀಪದ ಬೆಳಕಲ್ಲಿ ಓದಬೇಕಾಗಿರುತ್ತೆ. ಮತ್ತು ಅವ್ರ ಮನೆಯಲ್ಲಿ ತುಂಬ ಬಡತನ ಇದ್ದದ್ರಿಂದ ಕೆಲವು ಸಂದರ್ಭದಲ್ಲಿ ಅವರಿಗೆ ಊಟನೇ ಸಿಗ್ತಿರಲಿಲ್ಲ. ಶಾಲೆಯಲ್ಲಿ ಬೇರೆ ಮಕ್ಕಳುಗಳು ಅವರನ್ನು ಮುಟ್ಟಿಸ್ಕೊಳ್ತಾ ಇರಲಿಲ್ಲ. ಬೇರೆ ಬೇರೆ ಶೋಷಣೆಗಳು ಮತ್ತು ತಾರತಮ್ಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸ್ತಾರೆ. ಅದನ್ನು ಅವರು ಛಲವಾಗಿ ತಗೊಳ್ತಾರೆ. ಅಂದರೆ ಈ ದೇಶದಲ್ಲಿ ಜನರನ್ನ ತುಂಬ ಕೀಳಾಗಿ ಕಾಣುವಂಥ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯನ್ನ ನಾನು ಬದಲು ಮಾಡ್ತೀನಿ. ಪುಸ್ತಕದಲ್ಲಿ ತಪ್ಪಾತಿದ್ರೆ ಅದನ್ನ ಇಟ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದೆಲ್ಲ ಸರಿ ಮಾಡ್ತೀನಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು, ಸಮಾನತೆಯನ್ನು, ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ದೇಶ ರಕ್ಷಣೆ ಒಂದು ನಾಯಕ ನೀನು, ನಾಯಕ ನೀನು, ಇವರ ನಾಯಕ ನೀನು, ಇವರ ದಶಕಕ್ಕೆ ನೀನೆ ಬರೋ ಜೈ ದೇವರ. ದುಡ್ಡು ಶಕ್ತಿ ಇದ್ರೆ ನ್ಯಾಯನ ಕೊಂಡ್ಕೋಬಹುದು. ಇವತ್ತೆಲ್ಲ ನಾಳೆ ಇಡೀ ವ್ಯವಸ್ಥೆನೇ ಬದಲಾಗುತ್ತೆ. ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡು ಇದ್ರೂ ಸರಿ, ಇಲ್ಲಾದ್ರೂ ಸರಿ. ಇನ್ಮೇಲೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೇ ನನ್ನ ಜೀವನದ ಗುರಿಯಾಗಿರುತ್ತೆ. ಎಲ್ರಿಗೂ ಸಮಾನವಾಗಿ ಬದುಕೋ ಹಕ್ಕು ಕೊಡಿಸ್ತೀನಿ. ಅವ್ನು ಏನ್ ಹೇಳ್ತಾನೆ ಗೊತ್ತಾ? ಈ ವ್ಯವಸ್ಥೆನ ಸುಧಾರಿಸ್ತೀನಿ ಹೇಳ್ತಿದ್ದಾನೆ. ಅವ್ನ ಕೈಲಿ ಹಾಗೆ ತೋರಿಸ್ಬೋದು, ಆದ್ರೆ ಧೈರ್ಯ ಅಂತೂ ತೋರಿಸಿದಲ್ಲ. ಸಲ್ಯೂಟ್ ಮಾಡುತ್ತೆ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ನಿನ್ನಿಂದ ಅಸಮಾನತೆ ಈಗ ದೂರ, ಸಂಕಟದಲ್ಲಿ ಬಂದೆ ಆಗಿ ಆಧಾರ. ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿ ದೇಶ ಸಾಗಿದೆ, ಸೂರ್ಯರು ಭೇದವೀಗ ದೂರವಾಗಿದೆ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮೇತವನ್ನು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನು ಬರೀರಿ? ಭೀಮರಾವ್ ರಾಮ್ಜಿ ಸಪ್ಪಲ್ ಅಮ್ಮವಾಡೇಕರ್ ಅಂತಾರ? ನಿನ್ನ ಪೂರ್ತಿ ಹೆಸರನ್ನ ಹೀಗೆ ಬರಿ: ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನು ಹೇಗೆ ಸೇರಿಸ್ಕೊಳ್ಳಿ? ಸೇರಿಸ್ಕೋ ಭೀಮ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಹುಡುಗರು ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋ ಭೀಮ. Inspiring words about our Constitution,
its values. Thank you, sir. A special thanks to our Junior Ambedkar for this program. I extend my heart